ಅಪರಾಧಿಗಳ ಫಲಿತಾಂಶ ಶುರುವಾಗಿದೆ. ಈ ಸದ್ಯದ ಮಟ್ಟಿಗೆ ಎದುರುಕೊಂಡಿದ್ದು ದಾವಣಗೆರೆ ತಾಲೂಕು. ದಾವಣಗೆರೆಯಲ್ಲಿ ಮಿಡಿಲ್ ಕಡಿಮೆ ಇದೆ. ಇಲ್ಲ, ಈಗ ತುಂಬಾ ಅಷ್ಟು ಬೇಗ ನಾವು ಏನನ್ನು ಕೂಡ ರಿಯಾಕ್ಷನ್ ಮಾಡಿದ್ರೆ ಅದು ಅಷ್ಟು ಸಮಂಜಸವಾಗ ಆಗೋದಿಲ್ಲ. ನಾವು ಮೊದಲಿಂದಲೂ ಕೂಡ ಎರಡು ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ ಅಂತಕ್ಕಂಥ ಉತ್ಸಾಹದಲ್ಲೇ ಚುನಾವಣೆಗೆ ಹೋಗಿದ್ದೇವೆ. ಎರಡು ಗೆದ್ದಿದ್ದೀವಿ ಅಂತೇಳಿ ಈಗಲೂ ಕೂಡ ನನಗೆ ಅನಿಸುತ್ತೆ. ಶುರುವಿನಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆ ಇತ್ತು. ಈಗ ಸಮರ್ಥ ಮುನ್ನಡೆಯಲ್ಲಿ 1,000ಕ್ಕೂ ಹೆಚ್ಚು ಮತದಲ್ಲಿ ಮುನ್ನಡೆ ಇದ್ದಾರೆ. ಅಂತಿಮವಾಗಿ ಫಲಿತಾಂಶ ಬರೋವರೆಗೂ ಕಾಯ್ದು ನೋಡಬೇಕು. ಆದರೂ ಕೂಡ ನನ್ನ ಅನಿಸಿಕೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾವು ಎರಡೂ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕೂಡ ಗೆದ್ದಿದ್ದೇವೆ ತಪ್ಪು ಇದೆ. ಅದನ್ನ ಕಾಯ್ದು ನೋಡೋಣ. ಗೆದ್ದಿದ್ದೇವೆ, ಖಂಡಿತವಾಗಿ ನಾವು ಗೆದ್ದಿದ್ದೇವೆ. ನಮ್ಮ ಕಾರ್ಯಕ್ರಮಗಳು, ಬಡವರಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ಇವೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳಿ ನಮ್ಗೆ ಅನಿಸುತ್ತೆ. ಅಪರಾಧಿಗಳ ಫಲಿತಾಂಶ ಶುರುವಾಗಿದೆ. ಈ ಸದ್ಯದ ಮಟ್ಟಿಗೆ ಎದುರುಕೊಂಡಿದ್ದು ದಾವಣಗೆರೆ ತಾಲೂಕು. ದಾವಣಗೆರೆಯಲ್ಲಿ ಮಿಡಿಲ್ ಕಡಿಮೆ ಇದೆ. ಇಲ್ಲ, ಈಗ ತುಂಬಾ ಅಷ್ಟು ಬೇಗ ನಾವು ಏನನ್ನು ಕೂಡ ರಿಯಾಕ್ಷನ್ ಮಾಡಿದ್ರೆ ಅದು ಅಷ್ಟು ಸಮಂಜಸವಾಗ ಆಗೋದಿಲ್ಲ. ನಾವು ಮೊದಲಿಂದಲೂ ಕೂಡ ಎರಡು ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ ಅಂತಕ್ಕಂಥ ಉತ್ಸಾಹದಲ್ಲೇ ಚುನಾವಣೆಗೆ ಹೋಗಿದ್ದೇವೆ. ಎರಡು ಗೆದ್ದಿದ್ದೀವಿ ಅಂತೇಳಿ ಈಗಲೂ ಕೂಡ ನನಗೆ ಅನಿಸುತ್ತೆ. ಶುರುವಿನಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿ ಮುನ್ನಡೆ ಇತ್ತು. ಈಗ ಸಮರ್ಥ ಮುನ್ನಡೆಯಲ್ಲಿ 1,000ಕ್ಕೂ ಹೆಚ್ಚು ಮತದಲ್ಲಿ ಮುನ್ನಡೆ ಇದ್ದಾರೆ. ಅಂತಿಮವಾಗಿ ಫಲಿತಾಂಶ ಬರೋವರೆಗೂ ಕಾಯ್ದು ನೋಡಬೇಕು. ಆದರೂ ಕೂಡ ನನ್ನ ಅನಿಸಿಕೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾವು ಎರಡೂ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕೂಡ ಗೆದ್ದಿದ್ದೇವೆ ತಪ್ಪು ಇದೆ. ಅದನ್ನ ಕಾಯ್ದು ನೋಡೋಣ. ಗೆದ್ದಿದ್ದೇವೆ, ಖಂಡಿತವಾಗಿ ನಾವು ಗೆದ್ದಿದ್ದೇವೆ. ನಮ್ಮ ಕಾರ್ಯಕ್ರಮಗಳು, ಬಡವರಿಗೆ ಕೊಟ್ಟಂಥ ಕಾರ್ಯಕ್ರಮಗಳು ಇವೆಲ್ಲ ಕೆಲಸ ಮಾಡುತ್ತೆ ಅಂತ ಹೇಳಿ ನಮ್ಗೆ ಅನಿಸುತ್ತೆ.